ವ್ಯಾಪಕ ಚರ್ಚೆಗಳಾದಮೇಲೆ ಯುದ್ಧ ಮಾಡಲಿ ಅಂತ ಹೇಳಿದರು. ಒಂದು ಕಡೆ ಡಿ ಕೆ ಶಿವಕುಮಾರ್, ಜಯರಾಮ್ ರಮೇಶ್, ಸಿದ್ದರಾಮಯ್ಯ ಹೇಳ್ತಾರೆ ಯುದ್ಧ ಸ್ವಾಗತ ಮಾಡಿ, ಏನು ಕದನ ವಿರಾಮ ಆಗಿದ್ದೆ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ನಿನ್ನೆ ದಿವಸ ಕಾಂಗ್ರೆಸ್ಸಿನ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಸಚಿವರುಗಳಂತ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಸಂತೋಷ್ ಲಾಡ್ ವಿಭಿನ್ನವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಯೋಧರಿಗೆ ಅಪಮಾನ ಮಾಡ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ಒಂದು ಕಡೆ ನಾವು ಈ ರೀತಿ ಹೇಳಿಕೆ ಕೊಡ್ತೀವಿ, ನೀವು ಗೊಂದಲದ ಹೇಳಿಕೆ ಕೊಡುವಂಥ ನಿಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಖರ್ಗೆ ಅವರು. ಖರ್ಗೆ ಅವರು ಸ್ವಾಗತ ಮಾಡ್ತಾರೆ. 4 ವಿಮಾನ ಹಾರಿಬಿಟ್ರೆ ಸರ್ಜಿಕಲ್ ಸ್ಟ್ರೈಕ್ ಆತ, ಅಥವಾ ತಿರಂಗ ಯಾತ್ರೆ ಬದಲಾಗಿ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಸಂತೋಷ್ ಲಾಡ್ ಹೇಳ್ತಾರೆ. ನಾನು ಹೇಳ್ತೀನಿ, ಇವರೆಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಸಚಿವರುಗಳು, ಇವರು ನಾಲಾಯಕ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯವರ ಕ್ಷಮೆ ಕೇಳಬೇಕು, ಯೋಧರ ಮೇಲೆ ಅನುಮಾನ ಮಾಡ್ತಾರೆ ಕ್ಷಮೆ ಕೇಳಬೇಕು. ಅವರ ಜೀವದ ಅಂಗತವರು ಹೋರಾಟ ಮಾಡಲಿಲ್ವಾ? ಇದೇ ಕಾಂಗ್ರೆಸ್ ಅಧಿಕಾರಕ್ಕಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ನಮ್ಮ ಯೋಧರು ಹತ್ಯೆ ಆಯಿತು. ನೋಡಿ, 2007ರಲ್ಲಿ ಸಂಜೋತಿ ಎಕ್ಸ್ಪ್ರೆಸ್ ಸ್ಫೋಟದಲ್ಲಿ 70 ಜನರು ಸಾವಾಯಿತು. ಅವಾಗ ಏನು ಮಾಡ್ತಿದ್ರು ಇವರು? 2006 ಮಾಲೇಗಾಂವ್ ಸ್ಫೋಟದಲ್ಲಿ 40 ಜನ ಸತ್ರು. 2006ರಲ್ಲಿ ವಾರಣಾಸಿಯಲ್ಲಿ ಬಾಂಬ್ ಸ್ಫೋಟ ಆಗಿ 209 ಜನ ಸತ್ರು. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ 70 ಜನ ಸತ್ರು. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಕಾಂಗ್ರೆಸ್ನವರು. ಇವತ್ತು ರಾಜ್ಯದ ಮಾನ ಮರ್ಯಾದೆಯನ್ನು ಕಾಂಗ್ರೆಸ್ಸಿನ ಮುಖಂಡರು ತೆಗಿತಾ ಇದ್ದಾರೆ. ನಾಚಿಕೆ ಆಗಬೇಕು ಇವರಿಗೆಲ್ಲ. ನಾನು ಒತ್ತಾಯ ಮಾಡ್ತೀನಿ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕಳೆದ 15 ದಿವಸಗಳಿಂದ? ಅಥವಾ ನಿಮ್ಮ ಕಾಂಗ್ರೆಸ್ಸಿನ IT ಸೆಲ್ ಏನು ಟ್ವೀಟ್ ಮಾಡಿದ್ರು? ಗಾಂಧಿ ಮಂತ್ರ, ಶಾಂತಿ ಮಂತ್ರ. ವ್ಯಾಪಕವಾದ ಟೀಕೆ ಆದಮೇಲೆ ಅದನ್ನು ಯಾಕೆ ಡಿಲೀಟ್ ಮಾಡಿದ್ರಿ? ರಾಜ್ಯ ಜನರಿಗೆ, ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲ ನೀವು. ದೇಶ ಜನರಿಗೆ ಉತ್ತರವನ್ನು ಕೊಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಿದ್ದೀನಿ. ನಮ್ಮ ನರೇಂದ್ರ ಮೋದಿಯವರು ಮತ್ತು ಮೊನ್ನೆ ದಿವಸ ಪಾಕಿಸ್ತಾನ ಏನು ಈ ಪಂಜಾಬ್ನ ಆದಂಪುರ ಏರ್ ಬೇಸ್ ಮೇಲೆ MiG-29 S-400 ದಾಳಿ ಮಾಡಿ ನಾಶ ಮಾಡಿ ಅಂತ ಹೇಳಿದ್ರು ಪಾಕಿಸ್ತಾನ. ಸಾಕ್ಷಿ ಸಮೇತ ಅಲ್ಲಿ ಯೋಧರಿಗೆ ಬೆನ್ನು ತಟ್ಟಿ ಯಾವುದೂ ನಷ್ಟ ಆಗಿಲ್ಲ ಅಂತ ಹೇಳಿದರು. ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ. ಇನ್ನು ಸಾಕ್ಷಿಗಳು ಬೇಕಾ? ನಮ್ಮ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಮತ್ತು ಸೇನಾ ಮುಖ್ಯಸ್ಥರುಗಳು ಅಥವಾ ನಮ್ಮ ಯೋಧರ ಗುರಿ ಪಾಕಿಸ್ತಾನ ಟಾರ್ಗೆಟ್ ಅಲ್ಲ, ಅಮಾಯಕರು ಟಾರ್ಗೆಟ್ ಅಲ್ಲ, ಅಲ್ಲಿಯ ಯೋಧರನ್ನ ಟಾರ್ಗೆಟ್ ಮಾಡಿಲ್ಲ. ಆಪರೇಷನ್ ಸಿಂಧೂರ ಯಾವ ನಮ್ಮ 26 ಜನ ಮಹಿಳೆಯರ ತಿಲಕವನ್ನು ನಡೆಸಿದ್ರು ಅಂತೂ ಭಯೋತ್ಪಾದಕರ ವಿರುದ್ಧ ಈಗಾಗಲೇ 100ಕ್ಕೂ ಹೆಚ್ಚು ಜನರ ಒಡೆದು ತೆಗೆದಿದ್ದಾರೆ. ಕಾಶ್ಮೀರದಲ್ಲಿ ನಿನ್ನೆ 3 ಜನ, ಕಳೆದ ವಾರ 3 ಜನ ಗುಂಡಿಟ್ಟು ಹೊಡೆದಿಲ್ವಾ? ಇದು ಸಾಧ್ಯ ಅಲ್ವಾ? ಈ ಕಳೆದ ವರ್ಷ ಅಭಿನಂದನ್ ಪಾಕಿಸ್ತಾನ ಬಂಧಿಸಿದ್ರು. ಮೋದಿಯವರು ಒಂದೇ ಒಂದು ಹೇಳಿಕೆ ವಾಪಸ್ ಕರೀತಾ ಇರಲಿಲ್ವಾ? ಮೊನ್ನೆ 3 ದಿವಸದಿಂದ ನಮ್ಮ ಇನ್ನೊಬ್ಬ ಯೋಧ ಜವಾನ್ ಪೂರ್ಣಂ ಕುಮಾರ್ ಶಾ ಅವರು ಬಿಡುಗಡೆ ಮಾಡಿಸಿದ್ಯಾರು ಬಂಧನಾದಾಗ?
ಇದೇ ನಮ್ಮ ಯೋಧರು ನರೇಂದ್ರ ಮೋದಿಯವರು ತಾನೆ. ನರೇಂದ್ರ ಮೋದಿಯವ್ರ ಬಗ್ಗೆ ಇವರು ಹೇಳ್ತಾರೆ ಸಿದ್ದರಾಮಯ್ಯನವರೇ, ನಿಮಗೆ ಧರ್ಮದ ಬಗ್ಗೆ ಕುಂಕುಮದ ಬಗ್ಗೆ ನಂಬಿಕೆ ಇಲ್ಲ. ಮೊನ್ನೆ ಯಾಕೆ ನೀವು ಕುಂಕುಮ ಹಚ್ಚಿದ್ರಿ ಆಪರೇಷನ್ ಸಿಂಧೂರ ದಿವಸ? ಒಂದು ರಾಜ್ಯ ಜನರಿಗೆ ಬೂಟಾಟಿಕೆ ಮಾಡಕ್ಕ ಇವರು ಹೇಳ್ತಾರೆ ಸಿದ್ದರಾಮಯ್ಯನವರು. ಇದು ಕ್ರೆಡಿಟ್ ಯೋಧರಿಗೆ, ನರೇಂದ್ರ ಮೋದಿಯವರಿಗೆಲ್ಲ ಅಂತ ಹೇಳ್ತಾರೆ. ಈ ಹಿಂದೆ 2005, 6, 7, 8ರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ನಮ್ಮ ಹತ್ಯೆ ಆಯ್ತಲ್ಲ, ಅವು ನಿಮ್ಮದೇ ತಾನೇ ಕೇಂದ್ರ ಸರ್ಕಾರ ಇದ್ದದ್ದು, ನಿಮ್ಮವರೇ ಪ್ರಧಾನಮಂತ್ರಿ ಇದ್ರು ತಾನೆ. ನಿಮ್ಮವರೇ ಪ್ರಧಾನಮಂತ್ರಿ ಇದ್ದಾಗ ಯಾಕೆ ಫ್ರೀ ಹ್ಯಾಂಡ್ ಕೊಡಲಿಲ್ಲ? ಇವತ್ತು ಭಾರತ ದೇಶದಲ್ಲಿ ಸಶಸ್ತ್ರಗಳು ವಿಶ್ವದ ಚೈನಾ ಈಗಾಗಲೇ ಮಂಡಿ ಊರಿದೆ, ಅವರ ಸಶಸ್ತ್ರಗಳು ದರ ಕಮ್ಮಿ ಆಗಿದೆ, ಫೇಕ್ ಆಗಿದೆ. ಆದರೆ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾದಲ್ಲಿ ತಯಾರು ಮಾಡಿದ ಸಶಸ್ತ್ರಗಳು ಬಲಿಷ್ಠವಾಗಿದೆ, ಭಾರತಕ್ಕೆ ಬೇಡಿಕೆ ಬಂದಿದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು. ಯಾಕಂದರೆ ಕೇಂದ್ರದ ಪ್ರಧಾನಮಂತ್ರಿಗಳಾಗಿ ನಮ್ಮ ಕೇಂದ್ರ ಹಣಕಾಸು ಸಚಿವರು ಮತ್ತು ರಕ್ಷಣಾ ಸಚಿವರು ವಿಶೇಷವಾಗಿ ಯೋಧರಿಗೆ ಗೌರವವನ್ನು ಕೊಡೋ ಜೊತೆಗೆ ಸಶಸ್ತ್ರಗಳನ್ನ ಖರೀದಿ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿದ್ದು ಕೇಂದ್ರ ಸರ್ಕಾರ ತಾನೆ. ನಮ್ಮ ಯೋಧರನ್ನ ಅಪಮಾನ ಮಾಡ್ತಾರೆ. ಇದು ಕ್ರೆಡಿಟ್ಟು ನರೇಂದ್ರ ಮೋದಿ ನನಗೆ ಬೇಕು, BJP ಬೇಕಂತ ಹೇಳಿಲ್ಲ. ತಿರಂಗಿ ಯಾತ್ರೆ ಬಗ್ಗೆ ಹಬ್ಬ ಮಾತಾಡ್ತಿರಲಿಲ್ಲ.